ತುಂಗಭದ್ರಾ ಕಚೇರಿಗೆ ರೈತರ ಮುತ್ತಿಗೆ, ನದಿಗೆ ನೀರು ಹರಿಸುವಂತೆ ಒತ್ತಾಯ. ಕಂಪ್ಲಿ ಹಾಗೂ ಸಿರುಗುಪ್ಪ ತಾಲೂಕಿನ ಹಲವು ಗ್ರಾಮಗಳ ರೈತರು ಮತ್ತು ಸಾರ್ವಜನಿಕರು ಇಂದು ಮುನಿರಾಬಾದ್ನಲ್ಲಿ ಇರುವಂತಹ ಟಿಬಿ ಬೋರ್ಡ್ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದಾರೆ. ಸಾರ್ವಜನಿಕರಿಗೆ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಎದುರಾಗಿರುವ ಹಿನ್ನೆಲೆ ತುಂಗಭದ್ರಾ ಜಲಾಶಯದಿಂದ ನದಿಗೆ ತಕ್ಷಣವೇ ನೀರು ಹರಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗುತ್ತಿದೆ. ನದಿಯಲ್ಲಿ ನೀರಿಲ್ಲದ ಕಾರಣ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರಿನ ಅಭಾವ ಹೆಚ್ಚಾಗಿದ್ದು ಜಾನುವಾರುಗಳಿಗೂ ನೀರು ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಬೇಕು, ಇಲ್ಲದಿದ್ರೆ ಮುಂದಿನ ದಿನದಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುತ್ತೆ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗೂ ಜಲ ಸಂಪನ್ಮೂಲ ಇಲಾಖೆಯವರಿಗೂ ತಿಳಿಸೋದೇನಂತಂದ್ರೆ, ಕಂಪ್ಲಿ ಪುರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕ ಪ್ರಸಾದ್ ಮಾತಾಡೋದು, ನೆಲ್ಲಿ ಕುಡಿಲಿಕ್ಕೆ ನೀರಿನ ತೊಂದರೆ ಆಗಿದೆ ಹಾಗೂ ನೀರು ಪಾಚಿಗಟ್ಟಿ ನೀರಿನ ಅರಿವು ಇರಲಾರದಕ್ಕೆ ಜನರಿಗೆ ಬಹಳ ತೊಂದರೆ ಆಗಿ ಡೆಂಗ್ಯೂಗಳು ಹಲವಾರು ರೋಗಗಳು ಹರಡುತ್ತಿರುವ ಕಾರಣದಿಂದ ನಾವು ಇವತ್ತು ಜಲಸಂಪನ್ಮೂಲ ಇಲಾಖೆಗೆ ಮುನಿರಾಬಾದ್ಗೆ ಹೊರಟಿದ್ದೀವಿ. ತಾವು ಕೂಡ ಬಂದು ನಮ್ಮ ನದಿಗೆ ನೀರು ಹರಿಸ್ಬೇಕು. ಈಗ ಮೀನುಗಳೆಲ್ಲ ಸತ್ತೋಗಿದ್ದಾವೆ. ಅದೇ ರೀತಿಯಾಗಿ ಜನರ ಜೀವಗಳಿಗೆ ಯಾವುದೂ ನೀರಿನ ಸಂಪರ್ಕ ಇರುವುದಿಲ್ಲ. ಅದಕ್ಕಾಗಿ ತಾವು ಕೂಡಲೇ ಕ್ರಮ ತಗೊಂಡು ನೀರಿನ ಕ್ರಮ ಒಗ್ಗಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳುತ್ತೇವೆ. ನದಿಗೆ ನೀರು ಬಿಡಲೇಬೇಕಂತಂದು ನಾವು ರೈತ ಸಂಪರ್ಕ ಪರವಾಗಿ, ಎಲ್ಲ ರೈತರ ಪರವಾಗಿ ಹಾಗೂ ಕಂಪ್ನಿಯ ಪುರಸಭೆ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು 4 ದಿನ ಕೆಳಗಡೆ ಕಂಪ್ಲಿ ತುಂಗಭದ್ರಾ ನದಿಗೆ ನೀರಿಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂಬಂದಿವಿ. ಆಮೇಲೆ ಎಲ್ಲ ಇಲಾಖೆ ಅಧಿಕಾರಿ ವರ್ಗ ಕೂಡ ಗಮನಕ್ಕೆ ತಂದಿದ್ದೇವೆ. ಜೊತೆಗೆ ಅದಕ್ಕೆ ಸ್ಪಂದಿಸಿ ಜಿಲ್ಲಾಧಿಕಾರಿಗಳು RC ಅವರಿಗೆ ಲೆಟರ್ ಬರೆದಿದ್ದಾರೆ. ತುಂಗಭದ್ರಾ ನದಿಯಲ್ಲಿ ನೀರಿಲ್ಲ, ಅದು ಜಲಚರಗಳಿಗೆ ಮತ್ತು ಸಾರ್ವಜನಿಕರಿಗೆ ಬಳಕೆಗೆ ಕುಡಿಲಿಕ್ಕೆ ಅವ್ಯವಸ್ಥೆ ಆಗ್ತದೆ, ನೀರು ಬಿಡ್ರಿ ಅಂತೇಳಿ RC ಅವರು ಬರೆದಿದ್ದಾರೆ. RCಯಿಂದ ಜಲಸಂಪನ್ಮೂಲ ಇಲಾಖೆಗೆ ಲೆಟ್ರು ನಿನ್ನೆ ಬಹುಶಃ ಬಂದಿರಬೇಕು ಅಥವಾ ಇವತ್ತು ಬರ್ಬೋದು, ನಾವು ಗೊತ್ತಿಲ್ಲ. ನಮ್ಮ ಪ್ರಶ್ನೆ ಕಾಡ್ತಿರೋದೇನೆಂದರೆ, ಹೊಳೆ ಒಳಗೆ ನೀರಿಲ್ಲ, ಕಾಲೆ ಒಳಗೆ ನೀರಿಲ್ಲ ಅಂಥೇಳಿ ಇಡೀ ಜಗಜ್ಜಾಹಿರ್ ಎಲ್ಲರಿಗೂ ಗೊತ್ತಿದೆ. ಜಲಸಂಪನ್ಮೂಲ ಇಲಾಖೆ ಏನು ಮಾಡ್ತಾ ಇದೆ? ಜಲಸಂಪನ್ಮೂಲ ಇಲಾಖೆದೇನಪ್ಪ, ನೀರು ನೋಡ್ಕೊತಕ್ಕಂಥದ್ದು ಆ ಇಲಾಖೆದೇ ಕೆಲಸ. ಆ ಇಲಾಖೆಯವರು ಅದರಲ್ಲಿ ವಿಫಲರಾಗಿದ್ದಾರೆ. ಇವತ್ತು ಬಚಾವತ್ ಆಯೋಗದಲ್ಲೇನಿದೆ, ಕರ್ನಾಟಕ, ಆಂಧ್ರ, ತೆಲಂಗಾಣ 3 SCಗಳು ಹೊಳೆಯಲ್ಲಿ ಬತ್ತಿ ಹೋಗ್ಲಾರ್ದಾಗ ನೋಡ್ಕೊತಕ್ಕಂಥ ಕರ್ತವ್ಯ ಅವ್ರದ್ದು. ಹಸಿ ಯಾವಾಗಲೂ ಇರಬೇಕು ನದಿಯಲ್ಲಿ ಅಂತ ಆಯೋಗದಲ್ಲೇ ಇದೆ. ಆದರೆ ಇವತ್ತು ಬತ್ತಿ ಹೋಗಿ ಒಣಗೋಗಿದೆ, ಟ್ಯಾಕ್ಟ್ರಿಗಳು ತಿರುಗಾಡ್ತದೆ ಒಳಗಡೆ. ಆದರೂ ಅಧಿಕಾರಿಗಳು ಅದಕ್ಕೆ ಗಮನ ಹರಿಸಿಲ್ಲ. ಈಗ ಜಿಲ್ಲಾಧಿಕಾರಿಗಳು ಒಂದು ಲೆಟ್ರ್ ಮಾಡಿ RC ಅವ್ರಿಗೆ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಇವತ್ತು ಜಲಸಂಪನ್ಮೂಲ ಇಲಾಖೆ ತುಂಗಭದ್ರಾ ಮುನಿರಾಬಾದ್ ಡ್ಯಾಮ್, ಕರ್ನಾಟಕ ನೀರಾವರಿ ನಿಗಮ ಮುಖ್ಯ ಕಚೇರಿ ಏನು ಮುಖ್ಯ ಅಭಿಯಂತರ ಚೀಫ್ ಇಂಜಿನಿಯರ್ ಆಫೀಸ್ ಏನಿದೆ, ಆ ಆಫೀಸಿಗೆ ಎಲ್ಲ ರೈತರು, ಸಾರ್ವಜನಿಕರು ಕುಡಿಯೋ ನೀರಿಗೆ ಒತ್ತಾಯಕ್ಕೆ, ಆಮೇಲೆ ಸಾಮಾನ್ಯ ಜನರ ಬಳಕೆಗೆ ಮತ್ತು ಜಲಚರಗಳು ಬದುಕಬೇಕಂತೇಳಿ ನೀರು ಆದಷ್ಟು ಬೇಗ ಒಳಗೆ ಬಿಡ್ರಿ ಅಂತೇಳಿ ಒತ್ತಾಯ ಮಾಡಿ ಇವತ್ತು ಚೀಫ್ ಇಂಜಿನಿಯರ್ ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಪ್ರಮುಖ ರೈತರು ಮತ್ತು ಸಾರ್ವಜನಿಕರು, ರಾಜಕೀಯ ಮುಖಂಡರುಗಳು ಎಲ್ಲರೂ ಒಗ್ಗೂಡಿ ಹೋಗ್ತಾ ಇದ್ದೇವೆ. ಇವತ್ತು ಅವ್ರು ನೀರು ಬಿಡಬೇಕು, ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಈ ಒತ್ತಾಯಕ್ಕೆ ನಾವು ಸುಮಾರು 500-600 ಜನ ರೈತರು ತುಂಗಭದ್ರಾ ಡ್ಯಾಮಿಗೆ ಹೋಗ್ತಾ ಇದ್ದೇವೆ. ಇನ್ನೂ ಯಾವ್ಯಾವ ಭಾಗದ ರೈತರಿದ್ರು ಕೂಡ ಎಲ್ಲರೂ ಬರ್ರಿ, ಜೊತೆಗೆ ಸೇರಿ ನಮ್ಮ ನೀರನ್ನು ನಾವು ಪಡ್ಕೊಳ್ಳೋಣ ಅಂತ ಈ ಮೂಲಕ ಹೇಳ್ತೇವೆ. ಹೋರಾಟಕ್ಕೆ, ಇವತ್ತಿನ ಹೋರಾಟಕ್ಕೆ ಕಂಪ್ಲಿ, ಸಣಾಪುರ, ಬೆಳಗೋಡು, ಬಸವಣ್ಣ ಕ್ಯಾಂಪು, ಇಟಗಿ, ಸೂಗೂರು, ಮಣ್ಣೂರು, ಎಮ್ಮಿಂಗ್ನೂರು, ರುದ್ರಪಾದ, ನಡುವಿ, ನಿಟ್ಟೂರು, ಹಾಗೆ ಸಿರುಗುಪ್ಪವರೆಗೆ ಬರ್ತಕ್ಕಂಥ ನದಿ ಪಾತ್ರದ ಎಲ್ಲ ರೈತರು, ಮುದ್ದಾಪುರ, ರಾಮಸಾಗರ, ಸೂಗೂರು, ಅದೇ ರೀತಿಯಾಗಿ ಕಂಪ್ಲಿಯ ಪ್ರಮುಖರು, ಆಮೇಲೆ ಈ ಭಾಗದ ರೈತ ಪ್ರಮುಖರು, ರೈತರು, ಸಾರ್ವಜನಿಕರು ಕುಡಿಯುವ ನೀರಿನ ಹಕ್ಕಿಯಾಗಿ ಇವತ್ತು ತುಂಗಭದ್ರಾ ನೀರಾವರಿ ಇಲಾಖೆ ಮುಖ್ಯ ಕಚೇರಿಗೆ ಹೋಗ್ತಾ ಇದ್ದೀವಿ. ಇವರೆಲ್ಲರ ಒಂದು ಸಹಭಾಗಿತ್ವದಲ್ಲಿ ಕೂಡಲೇ ನೀರು ಬಿಡಬೇಕಂತ ಒತ್ತಾಯ ಇದೆ. ತಮ್ಮ ಮೂಲಕ ಕೂಡ ಕೇಳ್ತಾ ಇದ್ವಿ, ಆದಷ್ಟು ಬೇಗ ನೀರು ಬಿಡಬೇಕು ಅವರು. ಒಂದು ವೇಳೆ ನೀರು ಬಿಡಲಿದ್ರೆ, ಈಗ ತಾನೇ ನಮ್ಮ APMC ಮೆಂಬರ್ ಶರಣೇಗೌಡಣ್ಣ ಹೇಳ್ದ ಹಾಗೆ ಉಗ್ರ ಹೋರಾಟಕ್ಕೆ ಅಣಿ ಮಾಡಬೇಡಿ. ಒಂದು ವೇಳೆ ಅಣಿ ಮಾಡಿದರೆ ಮೊದಲು ನಿಮ್ಮ ಉದ್ಯೋಗ ಹೋಗ್ತದೆ, ಎಚ್ಚರ ಇರಲಿ. ನಿಮ್ಮ ಕೆಲಸ ಇರ್ತಕ್ಕಂಥದ್ದು ನೀರು ಕೊಡ್ತಕ್ಕಂಥದ್ದು. ನೀರು ಸಮಯಕ್ಕೆ ಸರಿಯಾಗಿ ನೀವು ನೀರು ಕೊಟ್ಟಿಲ್ಲ, ಇದು ನಿಮ್ಮ ತಪ್ಪಿದೆ.
ಈಗಲಾದರೂ ತಿದ್ದುಕೊಂಡು ಇಮಿಡಿಯೇಟ್ ನೀರು ಬಿಡ್ರಂತ ಈ ಮೂಲಕ ಕೇಳ್ಕೊಂತೇನೆ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಜಲಾಶಯ ಪೂರ ಖಾಲಿಯಾಗಿದೆ. ನಮಗೆ ಕುಡಿಲಿಕ್ಕೂ ಹಾಗೂ ಬಳಸಲಿಕ್ಕೂ ಹಾಗೂ ಜಾನುವಾರು ಜಲಚರಗಳಿಗೆ ಬದುಕಲಿಕ್ಕೂ ನೀರು ಬೇಕಂತ ನಾವಿವತ್ತು ಈ ಒಂದು ನದಿಗೆ ನೀರು ಬಿಡಬೇಕಂತೇಳಿ ನಾವೆಲ್ಲ ಇವತ್ತು ಮನವಿಯನ್ನು ಮಾಡಲಿಕ್ಕೆ ಹಾಗೂ ನಮ್ಮ ಮುನಿರಾಬಾದ್ ಮುಖ್ಯ ಅಭಿಯಂತರರು ಅವರ ಕಚೇರಿಗೆ ನಾವೆಲ್ಲ ಮುಖಂಡರು ಹಾಗೂ ಸಾಮಾನ್ಯ ಜನರು ಎಲ್ಲರೂ ಕುಡಿಲಿಕ್ಕೆ ನೀರು ಬೇಕಂತೇಳಿ ಹೋಗಿ ಮನವಿಯನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ಇವತ್ತು ನಾವು ಈ ಕಂಪ್ಲಿ ಭಾಗದ ಎಲ್ಲ ಕಂಪ್ಲಿ ಸಿರೂಪ ಭಾಗದ ರೈತರೆಲ್ಲ ಬಂದಿದ್ದಾರೆ. ಕುಡಿಲಿಕ್ಕೆ ನೀರಿಲ್ಲ, ನಾವು ಆಮೇಲೆ ನಮಗೆ ಎಲ್ಲಿ ದೊಡ್ಡ ಕೆರೆಗಳಿಲ್ಲ ನೀರು ಶೇಖರಣೆ ಮಾಡಲಿಕ್ಕೆ, ನದಿಯಿಂದನೇ ನಾವು ಯಾವತ್ತು ಕುಡಿಯಲಿಕ್ಕೆ ಬಳಸಿರೋದು. ಆದ ಕಾರಣ ಇವತ್ತು ಅವರಿಗೆ ಮನವಿಯನ್ನು ಸ್ವೀಕರಿಸಕ್ಕೆ ಹೋಗ್ತಾ ಇದ್ದೀವಿ. ಅವರು ಒಂದು ವೇಳೆ ಇದಕ್ಕೆ ಸ್ಪಂದನೆ ಮಾಡಬೇಕು, ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟ ಅದು ಮುಂದೆ ಮತ್ತೆ ಹೇಳೋಕ್ಕಾಗಲ್ಲ. ಅಷ್ಟು ನಮ್ಮ ರೈತರು ಜನಗಳೆಲ್ಲರೂ ಆಕ್ರೋಶಕ್ಕೊಳಗಾಗಿದ್ದಾರೆ. ಆಮೇಲೆ ನಿಂತ ನೀರಲ್ಲಿ ನಾವು ಕುಡಿದು ಇವತ್ತು ತುಂಬ ಜನ ಅಸ್ತವ್ಯಸ್ತ ಆಗಿ ಜಾನುವಾರುಗಳು ಕೂಡ ಅಸ್ತವ್ಯಸ್ತ ಆಗೋಂಥ ವ್ಯವಸ್ಥೆ ಇವತ್ತು ಇಲ್ಲಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ನಾವು ಇವತ್ತು ಒತ್ತಾಯ ಮಾಡ್ತೀವಿ ನಿಮ್ಮ ಸಿದ್ದಿ ಟಿ ವಿ ಮೂಲಕ ಹಾಗೂ ಜನರಲ್ಲಿ ಎಲ್ಲರೂ ಒಗ್ಗೂಡಿ ಈ ನಿರ್ಣಯವನ್ನು ಅಂಗೀಕರಿಸಿರಂತೇಳಿ ನಾವು ಹೋಗಿ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಬಿ ವಿ ಗೌಡ್ರ ಮುಖಂಡತ್ವದಲ್ಲಿ ಹಾಗೂ ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಇವತ್ತು ಹೋಗಿ ಅವ್ರಿಗೆ ಮನವಿ ಸಲ್ಲಿಸಿ ನಮಗೆ ನೀರು ಬಿಡಲೇಬೇಕು. ಬಿಡಲಿಲ್ಲ ಅಂದರೆ ಸೋಮವಾರ ಒಳಗಡೆ ನೀವು ಏನಾದರೂ ನೀರು ಬಿಡಲಿಲ್ಲ ಅಂತಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ತಮ್ಮಲ್ಲಿ ಹೇಳಕ್ಕೆ ಬಯಸ್ತಿದ್ದೀನಿ. ಇಂದಿನ ರೈತ ಸಂಘಟನೆಯ ಒಂದು ವಿಷಯ ಏನಂದರೆ, ಈ ದಿನ ನಮ್ಮ ಈ ಹೊಳೆ ಖಾಲಿಯಾಗಿದ್ದು ಜಲಚರಗಳೆಲ್ಲ ಸಾಯ್ತಾ ಇವೆ. ಆಮೇಲೆ ಮೊಸಳೆ, ನೀರುನಾಯಿ ಇವೆಲ್ಲ ಊರೊಳಗೆ ಬರೋ ಒಂದು ದುಸ್ಥಿತಿ ಎದುರಾಗೈತೆ. ನಿನ್ನೆ ಕೂಡ ಇಟಗಿ ಗ್ರಾಮದಲ್ಲಿ ಒಂದು 2-3 ಮೊಸಳೆ ಕಾಣಿಸ್ಕೊಂಡಿದ್ದಾವೆ. ಈ ಒಂದು ನಿಟ್ಟಿನಲ್ಲಿ ಕುಡಿಯೋ ನೀರಿಲ್ಲ, ಜಲಚರಗಳು ಬದುಕಾಗಿಲ್ಲ, ಜನಗಳ ಜೀವನ ಅಸ್ತವ್ಯಸ್ತ ಆಗಕತ್ತೈತೆ. ಆ ಒಂದು ವಿಷಯವಾಗಿ ಸನ್ಮಾನ್ಯ DC ಸಾಹೇಬರು ಆಮೇಲೆ RC ಮೇಡಮ್ ಅವರು ಎಲ್ಲರೂ ಸೇರಿ ಈ ಒಂದು ಹೊಳಿಗೆ 300 ರಿಂದ 400 ಕ್ಯೂಸೆಕ್ಸ್ ನೀರೆತ್ತಿ ಈ ಒಂದು ಜಲಚರಗಳನ್ನು ಬದುಕಿಸಬೇಕು. ಆಮೇಲೆ ನಮ್ಮ ಜೀವನವನ್ನು ನೀರಿಯಾಗಿ ಪರದಾಡುವಂತೆ ಮಾಡಬಾರ್ದು. ಈ ನೀರಿನ ಅವಶ್ಯಕತೆ ಇರೋದ್ರಿಂದ ದಯವಿಟ್ಟು ಕುಡಿಯೋ ನೀರಿಗೆ ಅನುವು ಮಾಡಿಕೊಡ್ರಿ. ಯಥೇಚ್ಛವಾಗಿ ಸ್ವಲ್ಪ ಹೊಳಿಗೆ ನೀರು ಎತ್ರಿ. ಆಮೇಲೆ ಕೆನಾಲ್ಗಳಿಗೆ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿರಿ. ದನ ಕರುಗಳು ಜಾನುವಾರುಗಳೆಲ್ಲ ನೀರಿಲ್ಲದೆ ಪರದಾಡ್ತಾ ಇದ್ದಾವೆ. ಈ ಒಂದು ವಿಷಯವಾಗಿ ನಾವು ಈ ದಿನ ತುಂಗಭದ್ರಾ ಬೋರ್ಡ್ಗೆ ಹೇಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಇವತ್ತು ಇಲ್ಲಿ ಮನವಿ ಮಾಡಿಕೊಳ್ಳೋದು ಏನಂದರೆ, ಅಧಿಕಾರಿಗಳಿಗೆ ಇವತ್ತಿನ ದಿನದಲ್ಲಿ ಏನಾಗಿತ್ತು ಅಂದರೆ ಬರಗಾಲದಲ್ಲಿ ಮುಳುಗಂಥ ಪರಿಸ್ಥಿತಿ ಆಗಕತ್ತೈತೆ. ಅದು ಏನಾಗಿದೆ ಅಂದರೆ, ಕುಡಿಯೋ ನೀರಿಗೆ ನದಿಯಲ್ಲಿ ನೀರಿಲ್ಲ, ಮಳೆ ಇಲ್ಲ ಕಾರಣ ನಮಗೆ ಏನಾಗುತ್ತೆ ಅಂದರೆ, ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಆ ಕಡೆ ಈ ಕಡೆ 2 ನದಿಯಲ್ಲಿ ಬರ್ತಕ್ಕಂಥ ಕುಡಿಯೋ ನೀರಿಗೆ ಅನುಕೂಲವಾಗಿ ಅಪ್ಪಟ ಪರಿಸ್ಥಿತಿ ಪೂರ್ತಿ ಗಂಭೀರ ಆಗೈತೆ. ಅದರಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳು, ಜಲಚರ ಪ್ರಾಣಿಗಳೆಲ್ಲವೂ ಸಾಯುವಂಥ ಪರಿಸ್ಥಿತಿ ಆಗೈತೆ. ದಯಮಾಡಿ ಬೋರ್ಡ್ ನೀರಿಗೆ, ತುಂಗಭದ್ರಾ ಬೋರ್ಡ್ ನೀರಿಗೆ ಕೇಳ್ಕೊಳ್ಳೋದಿಷ್ಟೇ, ನಾವು ಜನರನ್ನು ಉಳಿಸಿ ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ಉಳಿಸ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ನೀರೇ ಇಲ್ಲ, ದನ ಕರುಗಳಿಗೆ ಜಾನುವಾರುಗಳಿಗೆ ನೀರಿಲ್ಲ. ಆದರೂ ಕೂಡ ಈ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಏನು ನಡೆದಿದೆ, ದನ ಕರುಗಳಿಗೆ ನೀರು ಅದಾವ ಇಲ್ಲ ಅಂತ ಒಬ್ಬರು ನಮಗೆ ಸಹಕಾರ ಕೊಟ್ಟಿಲ್ಲ. ಇವತ್ತು ಹೊಳೆಯಲ್ಲಿ ನೀರು ಇಲ್ಲದ ಕಾರಣಕ್ಕೆ ದನ ಕರುಗಳಿಗೆ ಭಾಳ ತೊಂದರೆ ಆಗಿದೆ. ಮೀನು, ಪ್ರಾಣಿಗಳು ಎಲ್ಲವೂ ಅದರ ಒಳಗಡೆ ಸತ್ತೋಗ್ತಾ ಇದ್ದಾವೆ. ಇವತ್ತು ದಯವಿಟ್ಟು ಎಲ್ಲ ನೀರಂತ ಹೊಳಿಗೆ ಹರಿಸ್ಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತೀವಿ ರೈತರು. ಧನ್ಯವಾದ. ಈ ದಿನ ತುಂಗಭದ್ರಾ ನದಿ ಪಾತ್ರದಲ್ಲಿ ಎಲ್ಲ ದನ ಕರುಗಳಿರ್ಬೋದು, ಜಲಚರಗಳು ಇರ್ಬೋದು, ಎಲ್ಲ ಬತ್ತಿ ಹೋಗಿದೆ. ದಯಮಾಡಿ ನಾವು ಟಿ ವಿ ಬೋರ್ಡವರಿಗೆ ಮನವಿ ಮಾಡೋದೇನೆಂದರೆ, ಮಾನವೀಯತೆ ದೃಷ್ಟಿಯಿಂದ ಜಾನುವಾರುಗಳಿಗೆ ಕುಡಿಯೋ ನೀರಿಗೆ ಸಮಸ್ಯೆ ಆಗಲಾರ್ದಾಗ ದಯಮಾಡಿ ಒಂದು ನೀರು ಬಿಡಬೇಕಾಗಿ ಕಳಕಳಿಯಾಗಿ ಸಮಸ್ತ ರೈತ ಸಮಾಜದ ಪರವಾಗಿ ಕೇಳ್ತೀವಿ.